Hello young champs, welcome back to Triple T Academy. So ನಿಮ್ಮ DCT 2026 ಆಲ್ರೆಡಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಕ್ಲಾಸ್ B2O ಯಾರೆಲ್ಲ ಚೂಸ್ ಮಾಡಿದ್ದಾರೆ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಕಾಲ್ ಆಫ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಬೇಕಾಗಿರ್ತಕ್ಕಂಥ ಅಷ್ಟು ಡಾಕ್ಯುಮೆಂಟ್ ಕುರಿತಾದಂತೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಡೋಂಟ್ ಸ್ಕಿಪ್ ದ ವಿಡಿಯೋ ಇನ್ ಬಿಟ್ವೀನ್, ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್ ಸೊ ದಟ್ ಕಂಪ್ಲೀಟ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್, ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟು, ಯಾವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಬೇಕು ಫಾರ್ ಯುವರ್ ವೆರಿಫಿಕೇಷನ್ಸ್ಗೆ, ಎಲ್ಲಾನು ಸಹ ಇನ್ಫಾರ್ಮೇಷನ್ಸ್ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಫರ್ದರ್ ಡಿಲೇ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಕ್ಲಿಕ್ ಆನ್ DCT 2026 and then ಇಲ್ಲಿ ಯು ಕ್ಯಾನ್ ಸಿ ದಿಸ್ ರಿಗಾರ್ಡಿಂಗ್ ಸಬ್ಮಿಷನ್ಸ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಟು ಬಿ ಎಲಿಜಿಬಲ್. ಕ್ಲಿಕ್ ಮಾಡಿ. ಸೊ ಆಲ್ರೆಡಿ ನಾವು ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ ಈ ಹಿಂದೆನೆ. ಸೊ ಅದರಲ್ಲೂ ಸಹ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇದೆ. ಸೊ ಇದರಲ್ಲೂ ಸಹ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಡ್ತೀವಿ, ನೀಡ್ ನಾಟ್ ಬಿ ವರಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಮೂಲ ದಾಖಲೆಗಳ ವಿವರ ಇದೆ. ಫಸ್ಟ್ DCT 2026 ಭರ್ತಿ ಮಾಡಿ ಅಂತಿಮವಾಗಿ ಸಲ್ಲಿಸಿರುವ ಪ್ರತಿ. ನೀವು DCT 2026ಗೆ ಅಪ್ಲಿಕೇಶನ್ ಏನು ಹಾಕಿದ್ದೀರಲ್ಲ, ಆ ಅಪ್ಲಿಕೇಶನ್ಸ್ನ ಜೆರಾಕ್ಸ್ನ ತೊಗೊಂಡೋಗ್ಬೇಕು. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅದನ್ನು ಜೆರಾಕ್ಸ್ ತೊಗೊಂಡೋಗ್ಬೇಕು. ಆ್ಯಂಡ್ ಹಿಯರ್ ವೆರಿ ಇಂಪಾರ್ಟೆಂಟ್ ಆಗಿ, ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಅಪ್ಲಿಕೇಶನ್ಸ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬಿಫೋರ್ ಗೋಯಿಂಗ್ ಫಾರ್ ದ ವೆರಿಫಿಕೇಷನ್ಸ್. ನಿಮ್ಮ ಅಪ್ಲಿಕೇಶನಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಕ್ಲೈಮ್ ಮಾಡಿದ್ದೀರಾ, ಸಚ್ ಆಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರ್ಬೋದು ನೀವು SSLC ಮಾರ್ಕ್ಸ್ ಕಾರ್ಡು, ಡಿಪ್ಲೊಮೊ, ಎಕ್ಸಾಮ್ ಪ್ರೀವಿಯಸ್, ಇಫ್ ಇನ್ ಕೇಸ್ ಏನಾದರೂ ಪ್ರೀವಿಯಸ್ ಇಯರ್ ನೀವು ಅಪಿಯರ್ ಆಗಿದ್ರೆ ಸೊ ಅದರದ್ದು ರಿಗಾರ್ಡಿಂಗ್ ಡಾಕ್ಯುಮೆಂಟ್ಸು. ಆ್ಯಂಡ್ ದೆನ್ ಇಲ್ಲಿ ಕೆಲವೊಂದು ಕ್ಲಾಸ್ ಇದನ್ನ ಸೆಲೆಕ್ಟ್ ಮಾಡಿರ್ತೀರಾ, ನೀವು ಕ್ಯಾಟಗರಿ ವೈಸ್ನ ಸೆಲೆಕ್ಟ್ ಮಾಡಿರ್ತೀರಾ, SC ಸೆಲೆಕ್ಟ್ ಮಾಡಿರ್ತೀರಾ ಅಥವಾ ಕ್ಯಾಟಗರಿ 2A 2B ಅದರದ್ದು ಡಾಕ್ಯುಮೆಂಟ್ಸು. ಆ್ಯಂಡ್ ದೆನ್ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅವ್ರ ಕಲ್ಯಾಣ ಕರ್ನಾಟಕ ಎರಡೂ ಒಂದೇ. ಆ್ಯಂಡ್ ದೆನ್ ಹೊರನಾಡು ಗಡಿನಾಡು ಸೆಲೆಕ್ಟ್ ಮಾಡಿರ್ತೀರಾ, ಸೊ ಆ ರಿಗಾರ್ಡಿಂಗ್ ರೆಸ್ಪೆಕ್ಟಿವ್ ಡಾಕ್ಯುಮೆಂಟ್ಸು. ಆ್ಯಂಡ್ ದೆನ್ SC ಕ್ಯಾಟಗರಿ ಅಂತ ಬಂದಾಗ ನೀವು ಸಬ್ ಕ್ಯಾಟಗರಿ ಮೆನ್ಷನ್ ಆಗಿರೋ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ನ ತೊಗೊಂಡು ಹೋಗ್ಬೇಕಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಹಿಯರ್ ವೆರಿ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ಬಿಕಾಸ್ ಎಷ್ಟೊಂದು ಜನ SC ಸ್ಟೂಡೆಂಟ್ಸ್ಗೆ ಇನ್ನೂ ಸಹ ನೀವು SC ಸಬ್ ಕ್ಯಾಟಗರಿಗಳನ್ನ ಮೆನ್ಷನ್ ಮಾಡಿಲ್ಲ. ಐ ಆಮ್ ಟೆಲ್ಲಿಂಗ್ ದಿಸ್ ಇಸ್ ಗೋಲ್ಡನ್ ಆಪರ್ಚುನಿಟಿ. ಇದುವರೆಗೂ ನೀವು SC ಸಬ್ ಕ್ಯಾಟಗರಿನ ತೊಗೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಹೋಗಿ SC ಸಬ್ ಕ್ಯಾಟಗರಿನ ತೊಗೊಂಡು ನಿಮ್ಮ ಅಪ್ಲಿಕೇಶನಲ್ಲಿ ಅದನ್ನು ಚೇಂಜ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ಸರ್ ಅಪ್ಲಿಕೇಶನ್ ಎಡಿಟ್ ಆಗ್ತಿಲ್ಲ ಅಂದರೆ, ಬಟ್ ಸ್ಟಿಲ್ ನೀವು ನಿಮ್ಮ SC ಸಬ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ನ ತೊಗೊಂಡು ಇಟ್ಕೊಂಡಿರಿ. ಡ್ಯೂರಿಂಗ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ನಿಮಗೆ ಚೇಂಜ್ ಮಾಡೋ ಅವಕಾಶ ಸಿಕ್ಕಿದ್ರೂ ಸಿಕ್ಕಬಹುದು. ವೈ? ಬಿಕಾಸ್ KCET ಆಪ್ಷನ್ ಎಂಟ್ರಿ ಟೈಮಲ್ಲಿ ಡೈರೆಕ್ಟರ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಡೈರೆಕ್ಟರೇ ಹೇಳಿದ್ದಾರೆ, ಸ್ಟಿಲ್ ವಿ ಹ್ಯಾವ್ ಗಿವನ್ ದ ಪ್ರಾವಿಷನ್ ಅಂತ. ಸೊ ಹಾಗಾಗಿ ಮೇ ಬಿ ನಿಮಗೂ DCT ಸ್ಟೂಡೆಂಟ್ಸ್ಗೂ ಕೊಡಬಹುದು. ಸೊ ಹಾಗಾಗಿ ಇದುವರೆಗೂ ಯಾರೆಲ್ಲ SC ಸ್ಟೂಡೆಂಟ್ಸು ಸಬ್ ಕ್ಯಾಟಗರಿ ಮೆನ್ಷನ್ ಆಗಿರೋ ಸರ್ಟಿಫಿಕೇಟ್ ಇಟ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವತ್ತೇ ಹೋಗಿ ನೀವು ನಿಮ್ಮ ಸಬ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ನ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಒನ್ಸ್ ಇವಾಗ ಇರೋರು ಯಾರೆಲ್ಲ ಅಪ್ಡೇಟ್ ಮಾಡಿಲ್ವೋ ದಯವಿಟ್ಟು ಆನ್ಲೈನ್ ಅಪ್ಲಿಕೇಶನ್ಸ್ಗೆ ಲಾಗಿನ್ ಆಗಿ ಎಡಿಟಿಂಗ್ ಮಾಡಿ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಹೇಳಿರೋ ಪ್ರಕಾರ ಸ್ಟಿಲ್ ಯು ಕ್ಯಾನ್ ಎಡಿಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ತಿದ್ದಾರೆ. ಸೊ ಪ್ಲೀಸ್ ಲಾಗಿನ್ ಆ್ಯಂಡ್ ಚೆಕ್ ನೀವು ಎಡಿಟ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಇಫ್ ಇನ್ ಕೇಸ್ ಎಡಿಟ್ ಆಗ್ತಿದ್ರೆ ಒಂದು ಸಲ ಎಲ್ಲ ಎಡಿಟ್ ಮಾಡಾದ ನಂತರ ಗೋ ಥ್ರೂ ದ ಅಪ್ಲಿಕೇಶನ್ಸ್. ಇಫ್ ಎವ್ರಿಥಿಂಗ್ ಇಸ್ ಕರೆಕ್ಟ್, ಫೈನಲ್ ಆಗಿ ನೀವು ಅದನ್ನ ಸೇವ್ ಮಾಡಬೇಕಾಗುತ್ತೆ. ಸೊ ಫೈನಲ್ ಸೇವ್ ಏನು ಕೊಡ್ತೀರಲ್ಲ, ಸೊ ಅದು ಸರ್ವರಲ್ಲಿ ಸೇವ್ ಆಗಿರುತ್ತೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಅದೇ ಹೆಲ್ಪ್ ಆಗುತ್ತೆ. ಸೊ ಫೈನಲ್ ಸೇವ್ ಕೊಟ್ಟಾದ್ಮೇಲೆ ಆ ಫೈನಲ್ ಸೇವ್ಡ್ ಅಪ್ಲಿಕೇಶನ್ಸ್ನ ನೀವು ಡೌನ್ಲೋಡ್ ಮಾಡಿ ಅದನ್ನ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ತೊಗೊಂಡು ಹೋಗ್ಬೇಕಾಗುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಪ್ರತಿಯೊಂದನ್ನು ಸಹ ನೀವು ಚೆಕ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ನಿಮ್ಮ ಅಪ್ಲಿಕೇಶನ್ಸಲ್ಲಿ ಏನು ಮೆನ್ಷನ್ ಮಾಡಿದ್ದೀರಾ, ಏನು ಮೆನ್ಷನ್ ಮಾಡಿಲ್ಲ ಅಂತ. ಅಂದ್ರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು, ಸರ್ ಕ್ಲಾಸ್ ಬಗ್ಗೆ ಎಲ್ಲಿ ಮೆನ್ಷನ್ ಆಗಿರುತ್ತೆ ಅಪ್ಲಿಕೇಶನ್ ಅಲ್ಲಿ. ಯು ಕ್ಯಾನ್ ಸಿ ವೆರಿ ಕ್ಲಿಯರ್ ಆಗಿದೆ ಇಲ್ಲಿ. ಸೊ ಇಲ್ಲಿ ನಿಮ್ಮ ಕ್ಲಾಸ್ ಅಂತ ಇದೆ, ಕ್ಲಾಸ್ ಕೋಡ್. ಸೊ ಇಲ್ಲಿ ನೀವು ಯಾವ ಕ್ಲಾಸ್ನ ಮೆನ್ಷನ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ವೆದರ್ ಕ್ಲಾಸ್ A ಮಾಡಿದ್ದೀರಾ ಅಥವಾ B ಮಾಡಿದ್ದೀರಾ, C-ನ, D-ನ, E-ನ, ಹೀಗೆ ಟಿಲ್ ಓವರೆಗೂ ಕ್ಲಾಸ್ ಇದೆ. ಸೊ ಇಷ್ಟರಲ್ಲಿ ನೀವು ಯಾವ ಕ್ಲಾಸ್ನ ಸೆಲೆಕ್ಟ್ ಮಾಡಿದ್ದೀರಾ ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಸಹ ಒಂದು ಸಲ ಗಮನ ಇಟ್ಟು ನೋಡಿ. ಅಂಡ್ ದೆನ್ ಕ್ಲಾಸ್ A ಏನು ಹೇಳುತ್ತೆ ಅನ್ನೋದನ್ನು ಸಹ ತಿಳ್ಕೊಳ್ಳಿ, ಕ್ಲಾಸ್ B ಏನು ಹೇಳುತ್ತೆ ಅನ್ನೋದನ್ನು ಸಹ ತಿಳ್ಕೊಳ್ಳಿ. ಇದನ್ನ ಇನ್ಫಾರ್ಮೇಷನ್ಸ್ ಬುಲೆಟಿನಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದಾರೆ. ಪ್ಲೀಸ್ ಗೋ ದೇರ್ ಅಂಡ್ ಚೆಕ್ ಇಟ್. ಸೊ ಫರ್ದರ್ ಡಿಲೇ, ನೆಕ್ಸ್ಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ನಿಮ್ಮ ಅಪ್ಲಿಕೇಶನ್ ಆಯಿತು. ಸೆಕೆಂಡ್ ಒನ್ ಇಸ್ ನಿಮ್ಮ ಡಿಪ್ಲೊಮೊ ಅಡ್ಮಿಟ್ ಕಾರ್ಡ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಡಿರಬಾರ್ದು. ಹಾಗೆ ನಿಮ್ಮದು ಏನು ಕಾರ್ಬನ್ ಕಾಪಿ ಇದೆಯಲ್ಲ ಅದನ್ನು ಸಹ ಮಿಸ್ ಮಾಡ್ಕೋಬಿಡಿ.
ಅಡ್ಮಿಟ್ ಕಾರ್ಡ್ನು ತೊಗೊಂಡೋಗ್ಬೇಕಾಗುತ್ತೆ, SSLC ಮಾರ್ಕ್ಸ್ ಕಾರ್ಡ್, ಹಾಗೆ ಡಿಪ್ಲೊಮೊ ಮಾರ್ಕ್ಸ್ ಕಾರ್ಡ್ಸ್, ಆಲ್ ದ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ನು ಸಹ ತೊಗೊಂಡೋಗ್ಬೇಕಾಗುತ್ತೆ. ನಿಮಗೆ 6th ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬಂದಿರೋಲ್ಲ, ಸೊ ಹಾಗಾಗಿನೇ ನಿಮ್ಮ ಕಾಲೇಜ್ ಕಡೆಯಿಂದ ಜೆರಾಕ್ಸ್ ಕಾಪಿಗೆ ಸೀಲ್ ಅಂಡ್ ಸೈನ್ ಹಾಕೊಡ್ತಾರೆ. ಸೊ ಅದನ್ನ ತಗೊಂಡೋದ್ರು ದಟ್ ಇಸ್ ವ್ಯಾಲಿಡ್. ಅಂಡ್ ದೆನ್ ನಿಮ್ಮ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ಸ್ನ ಜೊತೆಲಿ ತಗೊಂಡು ಹೋಗಿ. ಸೊ ದಟ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ 7 years of study certificate. This is compulsory. Minimum 7 years of study certificate. From first standard ಇಂದ till ನಿಮ್ಮ ಡಿಪ್ಲೊಮಾ ವರೆಗೂ 7 years of study certificate ನಿಮ್ಮ ಹತ್ರ ಇರಬೇಕು. ಸೊ ಹಾಗೇನೆ ನೀವು ಎಲಿಜಿಬಲ್ ಆಗ್ತೀರಾ. ಅಂಡ್ ದೆನ್ ಸ್ಟಡಿ ಸರ್ಟಿಫಿಕೇಟ್ಗೆ BEO ಸೈನ್ ಆಗಿರಬೇಕು. ಸೊ ಅವಾಗಲೇ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಎಲಿಜಿಬಲ್ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಎಷ್ಟೊಂದು ಜನ ಕೇಳ್ತಾರೆ, ಸರ್ ಡಿಪ್ಲೊಮೊ ಸ್ಟಡಿ ಸರ್ಟಿಫಿಕೇಟ್ ತಗೊಂಡ್ರೆ ಅದಕ್ಕೂ BEO ಸೈನ್ ಮಾಡಿಸ್ಬೇಕಾ ಅಂತ. ನೀಡ್ ನಾಟ್ ಟು ಬಿ ನೆಸೆಸರಿ ಇರೋದಿಲ್ಲ, ಬಿಕಾಸ್ ಅದಕ್ಕೆ ಬರೋದಿಲ್ಲ. ಸೊ 1st to 10th ಸ್ಟ್ಯಾಂಡರ್ಡ್ ಏನು ಸ್ಟಡಿ ಸರ್ಟಿಫಿಕೇಟ್ ತಗೊಂಡಿರ್ತೀರಾ, ಸೊ ಅಲ್ಲಿ BEO ಸೈನ್ ಕಂಪಲ್ಸರಿ ಆಗಿರ್ಬೇಕಾಗತ್ತೆ. ಅಂಡ್ ದೆನ್ ICSE ಅಂಡ್ CBSE ಸ್ಟೂಡೆಂಟ್ಸ್ಗೆ ಸ್ಟಡಿ ಸರ್ಟಿಫಿಕೇಟ್ ಅಲ್ಲಿ BEO ಸೈನ್ ಅಗತ್ಯ ಇರೋದಿಲ್ಲ. ಇಟ್ ಇಸ್ ನಾಟ್ ಅ ನೆಸೆಸರಿ ಫಾರ್ ಓನ್ಲಿ ICSE ಅಂಡ್ CBSE ಸ್ಟೂಡೆಂಟ್ಸ್. ಮಿಕ್ಕಿದೆಲ್ಲರಿಗೂ ಸಹ BEO ಸೈನ್ ರೆಸ್ಪೆಕ್ಟಿವ್ ಬ್ಲಾಕ್ ಎಜುಕೇಶನ್ ಆಫೀಸರ್ ಸೈನ್ ಕಂಪಲ್ಸರಿಯಾಗಿ ಇರಲೇಬೇಕು. ಸೊ ದಿಸ್ ಇಸ್ ಆಲ್ 5 ಡಾಕ್ಯುಮೆಂಟ್ಸ್ ನಾನು ಇವಾಗ ಏನು ಹೇಳಿದ್ನಲ್ಲ, ಅಷ್ಟು ಡಾಕ್ಯುಮೆಂಟ್ಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಯಾರೆಲ್ಲ DCT 2026ಗೆ ಅಪಿಯರ್ ಆಗಿದ್ರು ಅಷ್ಟು ಜನ ಸ್ಟೂಡೆಂಟ್ಸು ಈ 5 ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗ್ಬೇಕು. ನಿಮ್ಮ ಅಪ್ಲಿಕೇಶನ್ಸ್, ಅಡ್ಮಿಟ್ ಕಾರ್ಡ್, ಅಂಡ್ ದೆನ್ ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್, ಅಂಡ್ ದೆನ್ ಸ್ಟಡಿ ಸರ್ಟಿಫಿಕೇಟ್, ಅಂಡ್ ದೆನ್ SSLC ಮಾರ್ಕ್ಸ್ ಕಾರ್ಡ್. ಈ 5 ಡಾಕ್ಯುಮೆಂಟ್ಸ್ ಕಾಮನ್ ಫಾರ್ ಆಲ್. ಅಂಡ್ ದೆನ್ ಇವಾಗ ಏನು ಹೇಳ್ತೀನಲ್ಲ, ಸೊ ಈ ಡಾಕ್ಯುಮೆಂಟ್ಸ್ ಓನ್ಲಿ ಇಫ್ ಯು ಹಾವ್ ಕ್ಲೈಮ್ಡ್, ನೀವು ನಿಮ್ಮ ಅಪ್ಲಿಕೇಶನ್ ಟೈಮಲ್ಲಿ ಕ್ಲೈಮ್ ಮಾಡಿದ್ರೆ ಮಾತ್ರ ಈ ಡಾಕ್ಯುಮೆಂಟ್ಸ್ನ ತಗೊಂಡೋಗ್ಬೇಕಾಗುತ್ತೆ. ಯಾವುದು? ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ. ಕನ್ನಡ ಕೋಟನ ನೀವೇನಾದರೂ ಕ್ಲೈಮ್ ಮಾಡಿದ್ರೆ ಕನ್ನಡ ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗ್ಬೇಕಾಗುತ್ತೆ. ಅಂಡ್ ಹಿಯರ್ 1st ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ವರೆಗೂ ನೀವು ಕನ್ನಡ ಮೀಡಿಯಮಲ್ಲೇ ಓದಿರಬೇಕು. ಹಾಗಿದ್ರೆ ಮಾತ್ರ ನೀವು ಕನ್ನಡ ಕೋಟಾ ಆಯ್ಕೆ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ, ಅದರ್ವೈಸ್ ನೋ. ಸೊ ಆಫ್ಟರ್ ಟೇಕಿಂಗ್ ದಿಸ್ ಯು ಹ್ಯಾವ್ ಟು ಗೆಟ್ ಸೈನ್ಡ್ ಫ್ರಮ್ ದ ಬ್ಲಾಕ್ ಎಜುಕೇಶನ್ ಆಫೀಸರ್. ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲ್ ರುಜು ಮಾಡಿರುವ ಸರ್ಟಿಫಿಕೇಟ್ಸ್ನ ನೀವು ತಗೊಂಡು ಹೋಗ್ಬೇಕು. ದಿಸ್ ಇಸ್ ಒನ್. ಅಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ, ವಿಚ್ ಮೀನ್ಸ್ ರೂರಲ್ ಸ್ಟಡಿ ಸರ್ಟಿಫಿಕೇಟ್. ನೀವು ರೂರಲ್ ರೂರಲ್ ಕೋಟಾನ ಕ್ಲೈಮ್ ಮಾಡೋಂಗಿದ್ರೆ ರೂರಲ್ ಸರ್ಟಿಫಿಕೇಟ್ಸ್ನ ತಗೊಂಡು ಹೋಗ್ಬೇಕಾಗುತ್ತೆ. ದಟ್ ಈಸ್ ಆಲ್ಸೋ ಫ್ರಮ್ 1st to 10th ಸ್ಟ್ಯಾಂಡರ್ಡ್ ವರೆಗೂ ನೀವು ರೂರಲ್ ಅಲ್ಲೇ ಓದಿರ್ಬೇಕು. ಅಂಡ್ ದೆನ್ ಯುವರ್ ಸರ್ಟಿಫಿಕೇಟ್ ಇಸ್ ಕೌಂಟರ್ ಸೈನ್ಡ್ ಬೈ BEO, ದಟ್ ಇಸ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಸೈನ್ ಆಗಿರೋ ಸರ್ಟಿಫಿಕೇಟ್ಸ್ನ ನೀವು ತಗೊಂಡು ಹೋಗ್ಬೇಕಾಗುತ್ತೆ ಒಂದು ವೇಳೆ ನೀವೇನಾದ್ರೂ ಕ್ಲೈಮ್ ಮಾಡಿದ್ರೆ. ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ. ವ್ಯಾಲಿಡಿಟಿ ಇರೋದನ್ನ ನೀವು ತಗೊಂಡು ಹೋಗ್ಬೇಕಾಗತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಡಾಕ್ಯುಮೆಂಟೇಶನ್ಸ್ಗೆ ಹೋಗ್ಬೇಕಾದ್ರೆ ಆ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಆಗಿರಬೇಕು. ಸೊ ಹಾಗಿದ್ರೆ ಮಾತ್ರ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಅಂಡ್ ದೆನ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಬೇಕಾಗಿರೋದು, ನಮೂನೆ D ಅಂತ ಕೊಟ್ಟಿದ್ದಾರೆ, ನಮೂನೆ E ಅಂತ ಕೊಟ್ಟಿದ್ದಾರೆ, ಅಂಡ್ ದೆನ್ ನಮೂನೆ DEF ಅಂತಾನು ಸಹ ಕೊಟ್ಟಿದ್ದಾರೆ. ಅಂದ್ರೆ ಫಾರ್ಮ್ D, ಫಾರ್ಮ್ E, ಫಾರ್ಮ್ F. ಯಾವ ಕ್ಯಾಟಗರಿ ಅವ್ರು ಫಾರ್ಮ್ E ತಗೊಂಡು ಹೋಗ್ಬೇಕು, ಯಾವ ಕ್ಯಾಟಗರಿ ಅವ್ರು ಫಾರ್ಮ್ F ನ ತಗೊಂಡು ಹೋಗ್ಬೇಕು, ಯಾವ ಕ್ಯಾಟಗರಿ ಅವ್ರು ಫಾರ್ಮ್ D ನ ತಗೊಂಡು ಹೋಗ್ಬೇಕು ಅನ್ನೋದನ್ನು ಸಹ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದು ಆಲ್ರೆಡಿ ನಿಮ್ಮ ಹತ್ರ ಕ್ಯಾಸ್ಟ್ ಅವ್ರ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಅಲ್ಲೇ ಮೇಲ್ಗಡೆನೂ ಸಹ ಮೆನ್ಷನ್ ಮಾಡಿರ್ತಾರೆ. ಒಂದು ಸಲ ಕ್ರಾಸ್ ಚೆಕ್ ನ ಮಾಡ್ಕೊಳ್ಳಿ. ಸೊ ಇದ್ರದ್ದು ರೆಪ್ಲಿಕಾ ಎಲ್ಲಿ ಸಿಗುತ್ತೆ ಅಂದ್ರೆ, ನೀವು ಇನ್ಫಾರ್ಮೇಶನ್ಸ್ ಬುಲೆಟಿನ್ ಟಿಲ್ ಎಂಡ್ಗೆ ಬಂದ್ರೆ ಅಲ್ಲಿ ನಿಮಗೆ ರೆಪ್ಲಿಕಾನು ಸಹ ಇದೆ, ವಿಚ್ ಮೀನ್ ಫಾರ್ಮೆಟ್ ಹೆಂಗಿರಬೇಕು ಅಂತ ಇರುತ್ತೆ. ಸೊ ಯು ಕ್ಯಾನ್ ಆಲ್ಸೋ ಗೋ ಥ್ರೂ ದಟ್. ದ ನೆಕ್ಸ್ಟ್ ಇಸ್ 371J, ದಟ್ ಇಸ್ ಹೈದರಾಬಾದ್ ಕರ್ನಾಟಕ ಆರ್ ಕಲ್ಯಾಣ ಕರ್ನಾಟಕ. ಸೊ ನೀವೇನಾದ್ರೂ ಇದನ್ನ ಕ್ಲೈಮ್ ಮಾಡಿದ್ರೆ ನೀವು ರೆಸ್ಪೆಕ್ಟಿವ್ ಆಗಿರ್ತಕ್ಕಂಥ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಸೈನ್ ಹಾಕಿರ್ಬೇಕು, ಅವಾಗಲೇ ಆ ಒಂದು ಸರ್ಟಿಫಿಕೇಟ್ ಎಲಿಜಿಬಲ್ ಆಗುತ್ತೆ. ದ ನೆಕ್ಸ್ಟ್ ಇಸ್, ಇನ್ನೂ ಕೆಲವರು ಸ್ಟೂಡೆಂಟ್ಸ್ ಇರ್ತಾರೆ, ಸೊ ಔಟ್ಸೈಡ್ ಆಫ್ ಕರ್ನಾಟಕ ಓದಿರ್ತಾರೆ. ಸೊ ಅವರು ಬೇಸ್ಡ್ ಆನ್ ದೇರ್ ಪೇರೆಂಟ್ಸ್ ಮೇಲೆ ಅಪ್ಲಿಕೇಶನ್ಸ್ ಹಾಕಿರ್ತಾರೆ, ವಿಚ್ ಮೀನ್ಸ್ ಅವ್ರ ಪೇರೆಂಟ್ಸ್ ಕರ್ನಾಟಕದಲ್ಲೇ ಓದಿರ್ತಾರೆ, ದೇ ಆರ್ ರಿಸೈಡಿಂಗ್ ಇನ್ ಕರ್ನಾಟಕ. ಬೇಸ್ಡ್ ಆನ್ ದೇರ್ ಪೇರೆಂಟ್ಸ್ ಅವ್ರು ಎಲಿಜಿಬಲ್ ಆಗಿರ್ತಾರೆ. ಸೊ ಅಂತ ಸ್ಟೂಡೆಂಟ್ಸ್ ಇರೋರು ನಿಮ್ಮ ಪೇರೆಂಟ್ಸ್ ಎಲಿಜಿಬಲ್ ಆಗಿರೋ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ಸ್ನ ನೀವು ತಗೊಂಡು ಹೋಗ್ಬೇಕಾಗತ್ತೆ. ಸೊ ಅವ್ರದ್ದು ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಅವ್ರದ್ದು ವರ್ಕಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಸಂಚಿತ ದಾಖಲೆ ಆಗಿರ್ಬೋದು, ಪೋಷಕರ ಅಂಕಪಟ್ಟಿ, ವಿಚ್ ಮೀನ್ಸ್ ಅವ್ರದ್ದು ಏನು ಮಾರ್ಕ್ಸ್ ಕಾರ್ಡ್ ಇದೆಯಲ್ವಾ ಕರ್ನಾಟಕದಲ್ಲಿ ಓದಿರೋ ಅಂಥದ್ದು, ಆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ನ ಸಹ ನೀವು ತಗೊಂಡೋಗ್ಬೇಕಾಗತ್ತೆ. ಓನ್ಲಿ ನೀವು ನಿಮ್ಮ ಪೇರೆಂಟ್ಸ್ ಮುಖಾಂತರ ಎಲಿಜಿಬಲ್ ಆಗಿದ್ರೆ. ದ ನೆಕ್ಸ್ಟ್ ಇಸ್ ಹೊರನಾಡು ಮತ್ತು ಗಡಿನಾಡು
ಸೊ ಇವರು ಕನ್ನಡಿಗ ಕೋಟದ ಅಡಿಯಲ್ಲಿ ಅರ್ಹತೆಯನ್ನು ಕೋರುವಂತಹ ಅಭ್ಯರ್ಥಿಗಳು. ನೀವು ಹೊರನಾಡು ಅಥವಾ ಗಡಿನಾಡಿಗಳ ಭಾಗದಲ್ಲಿ ಇರ್ತೀರಾ, ಬಟ್ ಸ್ಟಿಲ್ ನೀವು ಕನ್ನಡ ಮೀನ್ಸ್ ನಿಮ್ಮ ಮದರ್ ಟಂಗ್ ಕನ್ನಡ ಆಗಿರುತ್ತೆ, ಆ ಒಂದು ಕೋಟನ ನೀವು ಕ್ಲೈಮ್ ಮಾಡಂಗಿದ್ರೆ ಸೊ ಯು ಆಲ್ಸೋ ಹ್ಯಾವ್ ಟು ಗೆಟ್ ದ ರೆಸ್ಪೆಕ್ಟಿವ್ ಡಾಕ್ಯುಮೆಂಟ್ಸ್ ಆರ್ ಸಪೋರ್ಟಿವ್ ಡಾಕ್ಯುಮೆಂಟ್. ದ ನೆಕ್ಸ್ಟ್ ಇಸ್ ಮಾನ್ಯತೆ ಇರುವ ನಾಟಾ ಪರೀಕ್ಷೆ ಅಂಕಪಟ್ಟಿ. ಸೊ ಕೆಲವೊಂದು ಸ್ಟೂಡೆಂಟ್ಸ್ ಆರ್ಕಿಟೆಕ್ಚರ್ಗೆ ಅಪಿಯರ್ ಆಗಿರ್ತಾರೆ. ಸೊ ನೀವು ಆರ್ಕಿಟೆಕ್ಚರ್ನ ಕ್ಲೈಮ್ ಮಾಡಬೇಕು ಅಂದರೆ KA ಕೌನ್ಸಿಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಹಾಗಾಗಿ ನಾಟಾದವ್ರು ಕೊಟ್ಟಿರ್ತಕ್ಕಂಥ ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನಿದೆ, ಸೊ ಮಾರ್ಕ್ಸ್ ಸ್ಕೋರ್ ಕಾರ್ಡ್, ಆ ಸ್ಕೋರ್ ಕಾರ್ಡ್ ಅನ್ನು ಸಹ ನೀವು ತಗೊಂಡೋಗ್ಬೇಕಾಗುತ್ತೆ. ಅಂಡ್ ದ ಲಾಸ್ಟ್ ಇಸ್ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ. ಇದನ್ನ ನಾನು ಡೇ 1 ಇವನ್ ಬಿಫೋರ್ ದ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೂ ಹೇಳ್ತಿದ್ದೀನಿ. SC ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರೋ ಅವರು ನಿಮ್ಮ ಸಬ್ ಕ್ಯಾಟಗರಿ ಮೆನ್ಷನ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ಸ್ನ ತಗೊಂಡೋಗ್ಬೇಕಾಗುತ್ತೆ. ಸಚ್ ಆಸ್ ಪ್ರವರ್ಗ A, ಪ್ರವರ್ಗ B ಅಂಡ್ ಪ್ರವರ್ಗ C, ಸಬ್ ಕ್ಯಾಟಗರಿ A, B, C. ಸೊ ಇದು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಮೆನ್ಷನ್ ಆಗಿದ್ರೆ ಮಾತ್ರ ಯು ಆರ್ ಎಲಿಜಿಬಲ್ ಟು ಕ್ಲೈಮ್ SC ಕ್ಯಾಟಗರಿ, ಅದರ್ವೈಸ್ ಯು ಆರ್ ನಾಟ್ ಎಲಿಜಿಬಲ್ ಟು ಕ್ಲೈಮ್ SC ಕ್ಯಾಟಗರಿ. ಸೊ ಹಾಗಾಗಿ ಇನ್ನೂ ಯಾರೆಲ್ಲ SC ಸ್ಟೂಡೆಂಟ್ಸ್ ನಿಮ್ಮ ಸಬ್ ಕ್ಯಾಟಗರಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ ಕ್ಯಾಟಗರಿ ಮೆನ್ಷನ್ ಆಗಿರೋ ಸರ್ಟಿಫಿಕೇಟ್ಸ್ನ ಇವಾಗಲೇ ತಗೊಳ್ಳಿ. ಸೊ ದಿಸ್ ಇಸ್ ನಿಮ್ಮ ಟೋಟಲ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್, ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು. ಸೊ ಐ ಹೋಪ್ ದಿಸ್ ಇನ್ಫಾರ್ಮೇಶನ್ ಇಸ್ ಹೆಲ್ಪ್ಫುಲ್ ಫಾರ್ ಯು. ಇಫ್ ಇಟ್ ಇಸ್ ಹೆಲ್ಪ್ಫುಲ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಹಾಗೇನೆ ನಮ್ಮ ವಾಟ್ಸಪ್ ಚಾನಲ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಜಾಯಿನ್ ಸೊ ದಟ್ ಕಂಪ್ಲೀಟ್ ಕೌನ್ಸಿಲಿಂಗ್ ಕುರಿತಾದಂತೆ ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.